ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇತ್ತೀಚೆಗೆ ಹೇಳಿಕೆ ರೂಪದ ಪ್ರಶ್ನೆಗಳು ಜಾಸ್ತಿ ಕಂಡುಬರುತ್ತಿರೋದ್ರಿಂದ ನಾವೇನು ಮಾಡೋಣ ಅಂದರೆ ಹೇಳಿಕೆ ರೂಪದ ಒಂದು ಪ್ರಶ್ನೆಗಳನ್ನು ನೋಡಿಕೊಳ್ಳೋಣ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಮೊದಲನೇ ಹೇಳಿಕೆ, ಲೋಕಸಭೆಯ ಅವಧಿ ಸಾಮಾನ್ಯವಾಗಿ 6 ವರ್ಷ ಇರುತ್ತದೆ ಅಂತ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ, ಲೋಕಸಭೆಯ ಅವಧಿ ಸಾಮಾನ್ಯವಾಗಿ 6 ವರ್ಷ ಇರುತ್ತದೆ. ಎರಡನೇ ಹೇಳಿಕೆ, ಈ ಅವಧಿ ಮುಗಿಯುವ ಮುನ್ನ ಲೋಕಸಭೆ ರದ್ದು ಮಾಡಬಹುದಾಗಿದೆ ಎಂಬುದಾಗಿದೆ. ನೋಡಿ, ಇದಕ್ಕೆ ಆಯ್ಕೆಗಳು ಕೊಟ್ಟಿದ್ದಾರೆ. 1 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1 ಮತ್ತು 2 ಸರಿಯಾಗಿದೆ, ಯಾವುದಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ನೋಡಿ, 2 ಮಾತ್ರ ಸರಿಯಾಗಿದೆ. ಯಾಕಂದರೆ ಲೋಕಸಭೆ ಅಧಿಕಾರಾವಧಿ ಎಷ್ಟಂದರೆ 5 ವರ್ಷಗಳ ಅವಧಿಯವರೆಗೆ ಇರುತ್ತದೆ. ಇದು ಎಷ್ಟು 5 ವರ್ಷಗಳ ಅವಧಿಯವರೆಗೆ ಇದು ಇರ್ತದೆ. ಈ ಅವಧಿ ಮುಗಿಯುವ ಮುನ್ನ ಲೋಕಸಭೆ ರದ್ದು ಮಾಡಬಹುದಾಗಿರ್ತದೆ. ನೋಡ್ರಿ, ಜೊತೆಗೆ ಇದಕ್ಕೆ ಸರಿಯಾದ ಉತ್ತರ ಯಾವುದಿತ್ತು? ಆಪ್ಷನ್ಸ್ ಬಿ, 2 ಮಾತ್ರ ಸರಿಯಾಗಿದೆ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮೊದಲನೇ ಹೇಳಿಕೆ, ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಅಂದರೆ ಫಂಡಮೆಂಟಲ್ ರೈಟ್ಸ್ ಇವು ಭಾಗ 3ರಲ್ಲಿ ಸೇರಿವೆ. ಇದು ಸರಿಯಾಗಿದೆ. ನೋಡಿ, ಅದೇ ರೀತಿ ಎರಡನೇ ನೋಡೋಣ. ಈ ಹಕ್ಕುಗಳನ್ನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ರಿಟ್ಗಳ ಮೂಲಕ ರಕ್ಷಿಸಲಾಗುತ್ತದೆ. ಇದು ಕೂಡ ಸರಿಯಾಗಿದೆ. ನೋಡಿ, ಅಂದರೆ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಭಾಗ 3ರಲ್ಲಿ ಕಂಡು ಬರ್ತವೆ. ಈ ಹಕ್ಕುಗಳನ್ನು ನಾವು ಏನಪ್ಪ ಅಂತಂದರೆ ರಿಟ್ಗಳ ಮೂಲಕ ರಕ್ಷಣೆ ಮಾಡಬಹುದಾಗಿದೆ, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳಲ್ಲಿ. ಇದಕ್ಕೆ ಆಯ್ಕೆಗಳು ನೋಡೋದಾದರೆ 1 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1 ಮತ್ತು 2 ಸರಿಯಾಗಿದೆ, ಮತ್ತು ಯಾವುದಲ್ಲ. ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2 ಸರಿಯಾಗಿದೆ. ನೋಡಿ, ಸಂವಿಧಾನದಲ್ಲಿ ಕೇಳಿರುವಂಥ ಒಂದು ಹೇಳಿಕೆ ರೂಪದ ಪ್ರಶ್ನೆಗಳು ಇದೆ. ನೋಡಿದು ಅದೇ ರೀತಿಯಾಗಿ ಹೇಳಿಕೆ ನೋಡೋಣ. ಮೊದಲನೇ ಹೇಳಿಕೆ, ವಿಜಯನಗರ ಸಾಮ್ರಾಜ್ಯವನ್ನು ಹರಿಹರ ಮತ್ತು ಬುಕ್ಕರಾಯರವರು ಏನು ಮಾಡ್ತಾರೆ ಅಂದರೆ ಸ್ಥಾಪನೆ ಮಾಡ್ತಾರೆ. ಇದು ಸರಿಯಾಗಿದೆ. ನೋಡಿ, ಅದೇ ರೀತಿಯಾಗಿ ಎರಡನೇ ಹೇಳಿಕೆ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯಾಗಿದೆ. ಇದು ಕೂಡ ಸರಿಯಾಗಿದೆ. ನೋಡಿ, ಆಯ್ಕೆಗಳು ಕೊಟ್ಟಿದ್ದಾರೆ. 1 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1 ಮತ್ತು 2 ಸರಿಯಾಗಿದೆ, ಯಾವುದಲ್ಲ. ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2 ಸರಿಯಾಗಿದೆ. ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು 1336ರಲ್ಲಿ ಅಂತ ಹೇಳ್ಬೋದು. 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಏನು ಮಾಡ್ತಾರೆ ಅಂದರೆ ಸ್ಥಾಪನೆ ಮಾಡ್ತಾರೆ. ಇದರ ರಾಜಧಾನಿ ಯಾವುದು? ಹಂಪಿಯಾಗಿದೆ. ಈ ಒಂದು ಹರಿಹರ ಒಂದು ಬುಕ್ಕರಾಯನ ಒಂದು ಗುರು ಯಾರಂದರೆ ವಿದ್ಯಾರಣ್ಯರ ಒಂದು ಮಾರ್ಗದರ್ಶನದ ಮುಖಾಂತರ ಏನಪ್ಪ ಅಂತಂದರೆ ಈ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ವಿದ್ಯಾರಣ್ಯರು. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಮೊದಲನೇ ಹೇಳಿಕೆ ನೋಡೋದಾದರೆ, ಮೊದಲನೇ ಹೇಳಿಕೆ, ಹಸಿರು ಸಸ್ಯಗಳು ಸೂರ್ಯನ ಬೆಳಕಿನಲ್ಲಿ ಆಹಾರ ತಯಾರಿಸುತ್ತವೆ. ಈ ಹಸಿರು ಸಸ್ಯಗಳು ಏನಪ್ಪ ಅಂತಂದರೆ ಈ ಒಂದು ಸೂರ್ಯನ ಬೆಳಕಿನಲ್ಲಿ ಆಹಾರ ತಯಾರಿಸುತ್ತವೆ. ಈ ಹೇಳಿಕೆ ಏನಪ್ಪ ಅಂತಂದರೆ ಸರಿಯಾಗಿದೆ. ನೋಡಿ, ಅದೇ ರೀತಿಯಾಗಿ ಎರಡನೇ ಹೇಳಿಕೆ ನೋಡೋದಾದರೆ, ಈ ಪ್ರಕ್ರಿಯೆಯನ್ನು ಪ್ರಕಾಶನ ಸಂಶ್ಲೇಷಣೆ ಫೋಟೋಸಿಂಥಸಿಸ್ ಎಂದು ಕರೆಯುತ್ತಾರೆ. ಇದು ಕೂಡ ಸರಿಯಾಗಿದೆ. ನೋಡಿ, ಆಯ್ಕೆಗಳು ನೋಡೋದಾದರೆ 1 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1 ಮತ್ತು 2 ಸರಿಯಾಗಿದೆ, ಯಾವುದೂ ಅಲ್ಲ. 1 ಮತ್ತು 2 ಸರಿಯಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ಅಂದರೆ ಹಸಿರು ಸಸ್ಯಗಳು ಸೂರ್ಯನ ಬೆಳಕಿನಿಂದ ಆಹಾರ ತಯಾರು ಮಾಡ್ತಾವೆ. ಇವು ಏನಪ್ಪ ಅಂತಂದರೆ ಫೋಟೋಸಿಂಥಸಿಸ್ ಎಂದು ಕರೀತಾರೆ. ಇದಕ್ಕೆ ಪ್ರಕಾಶನ ಸಂಶ್ಲೇಷಣೆ ಈ ಒಂದು ಪ್ರಕ್ರಿಯೆಯನ್ನು ಫೋಟೋಸಿಂಥಸಿಸ್ ಎಂದು ಕರೆಯುತ್ತಾರೆ. ನೋಡಿ, ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ, ಮೊದಲ ಹೇಳಿಕೆ, ನರ್ಮದಾ ಮತ್ತು ತಾಪಿ ನದಿಗಳು ಪಶ್ಚಿಮದತ್ತ ಹರಿಯುತ್ತವೆ. ಇದು ಸರಿಯಾಗಿದೆ. ನೋಡಿ, ಅಂದರೆ ನರ್ಮದಾ ನದಿ ಮತ್ತು ತಾಪಿ ನದಿ ಪಶ್ಚಿಮದತ್ತ ಹರಿಯುವಂಥ ನದಿಯಾಗಿದೆ. ಅದೇ ರೀತಿ ಎರಡನೇ ಹೇಳಿಕೆ ನೋಡೋದಾದರೆ, ಈ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಇದು ಕೂಡ ಸರಿಯಾಗಿದೆ. 1 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1 ಮತ್ತು 2 ಸರಿಯಾಗಿದೆ, ಯಾವುದಲ್ಲ. ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2 ಸರಿಯಾಗಿದೆ. ಅಂದರೆ ನರ್ಮದಾ ನದಿ ಏನಪ್ಪ ಅಂತಂದರೆ ಪಶ್ಚಿಮದತ್ತ ಹರಿಯುವಂಥ ನದಿಯಾಗಿದೆ. ಅದೇ ರೀತಿಯಾಗಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಇಬ್ಬಾಗ ಮಾಡುವಂಥ ನದಿ ಯಾವುದಂದರೆ ನರ್ಮದಾ ನದಿ. ಪಶ್ಚಿಮಕ್ಕೆ ಹರಿಯುವ ಒಂದು ಭಾರತ ದೇಶದ ಅತ್ಯಂತ ದೊಡ್ಡ ನದಿ ಯಾವುದಂದರೆ ನರ್ಮದಾ ನದಿಯಾಗಿದೆ. ನೋಡಿ, ಇವು ಏನಪ್ಪ ಅಂತಂದರೆ ಅರಬ್ಬಿ ಸಮುದ್ರವನ್ನು ಸೇರಿಕೊಳ್ಳುತ್ತವೆ. ಇವು ಪಶ್ಚಿಮಕ್ಕೆ ಹರಿಯೋದು ಏನಪ್ಪ ಅಂತಂದರೆ ಅರಬ್ಬಿ ಸಮುದ್ರವನ್ನು ಸೇರಿಕೊಳ್ಳುತ್ತವೆ. ಇವು ಅರಬ್ಬಿ ಸಮುದ್ರ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮೊದಲನೇ ಹೇಳಿಕೆ, ಧ್ವನಿ ಶೂನ್ಯದಲ್ಲಿ ಹರಡುವುದಿಲ್ಲ.
ಮೊದಲ ಹೇಳಿಕೆ ಧ್ವನಿ ಶೂನ್ಯದಲ್ಲಿ ಏನಪ್ಪ ಅಂತಂದರೆ ಹರಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದ ಉತ್ತರ. ಅದರ ಜೊತೆಗೆ ಎರಡನೇ ಹೇಳಿಕೆ ಬೆಳಕು ಶೂನ್ಯದಲ್ಲಿ ಹರಿಯುತ್ತದೆ. ಇದು ಕೂಡ ಸರಿಯಾಗಿದೆ ನೋಡಿ. ಧ್ವನಿ ಏನಪ್ಪ ಅಂತಂದರೆ ಶೂನ್ಯದಲ್ಲಿ ಹರಡುವುದಿಲ್ಲ ಮತ್ತು ಬೆಳಕು ಶೂನ್ಯದಲ್ಲಿ ಹರಿಯುತ್ತದೆ. ಇದಕ್ಕೆ ಆಯ್ಕೆಗಳು ನೋಡೋದಾದರೆ ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿಯಾಗಿದೆ, ಒಂದು ಮತ್ತು ಎರಡು ಸರಿಯಾಗಿದೆ. ಇದು ಸರಿಯಾಗಿದೆ ನೋಡಿ ಉತ್ತರ. ಆಪ್ಷನ್ ಸಿ, ಒಂದು ಮತ್ತು ಎರಡು ಸರಿಯಾಗಿದೆ, ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಒಂದು ಮತ್ತು ಎರಡು ಸರಿಯಾಗಿದೆ. ಅಂದರೆ ಧ್ವನಿ ಏನಪ್ಪ ಅಂತಂದರೆ ನಿರ್ವಾತದಲ್ಲಿ ಚಲಿಸುವುದಿಲ್ಲ. ಏನಪ್ಪ ಅಂತ ಧ್ವನಿ ನಿರ್ವಾತದಲ್ಲಿ ಏನಪ್ಪ ಅಂತಂದರೆ ಧ್ವನಿ ಚಲಿಸುವುದಿಲ್ಲ ಅಂತ ಹೇಳ್ತೀವಿ. ಆದರೆ ಬೆಳಕು ಏನಪ್ಪ ಅಂತಂದರೆ ನಿರ್ವಾತದಲ್ಲಿ ಚಲಿಸುತ್ತದೆ. ಓಕೆ, ಬೆಳಕಿನ ವೇಗ ಏನಂದರೆ 3,00,000 ಚದರ ಕಿಲೋಮೀಟ್ರ್ ಅಂತ ಹೇಳ್ತೀವಿ. ಅಷ್ಟುವರೆಗೂ ಏನಪ್ಪ ಅಂತಂದರೆ ಈ ಬೆಳಕಿನ ಒಂದು ಇದಾಗುತ್ತೆ. ಶಬ್ದದ ಒಂದು ಅಳೆಯುಮಾನ ಡೆಸಿಬಲ್ ನೋಡಿ. ಡೆಸಿಬಲ್ ಮೂಲಕ ಈ ಒಂದು ಶಬ್ದವನ್ನು ನಾವು ಪತ್ತೆ ಮಾಡ್ತೀವಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮೊದಲನೇ ಹೇಳಿಕೆ ಇದು ಕೂಡ ಅಗಲ ಇದ್ದದ್ದಿದೆ, ಮುಂದೆ ನೋಡೋಣ. ಮುಂದಿನ ಒಂದು ಹೇಳಿಕೆ ನೋಡೋದಾದರೆ ಅಶೋಕನು ಬೌದ್ಧ ಧರ್ಮ ಸ್ವೀಕರಿಸಿದ ನಂತರ ಧರ್ಮ ಪ್ರಚಾರಕ್ಕಾಗಿ ಧರ್ಮ ಮಹಾಮಾತ್ರರನ್ನು ನೇಮಿಸಿದನು. ಇದು ಸರಿಯಾಗಿದೆ ನೋಡಿ. ಅಶೋಕ ಏನು ಮಾಡ್ತಾನಂದರೆ ಬೌದ್ಧ ಧರ್ಮ ಸ್ವೀಕರಿಸಿದ ನಂತರ ಧರ್ಮ ಪ್ರಚಾರಕ್ಕಾಗಿ ಧರ್ಮ ಮಹಾಮಾತ್ರರನ್ನು ನೇಮಕ ಮಾಡ್ತಾರೆ. ಎರಡನೇ ಹೇಳಿಕೆ ನೋಡೋದಾದರೆ ಅಶೋಕನು ಬೌದ್ಧ ಧರ್ಮವನ್ನು ಚೀನಾ ಮತ್ತು ಜಪಾನ್ ದೇಶಗಳಿಗೆ ಕಳಿಸಿದನು. ಇದು ತಪ್ಪಾದ ಉತ್ತರ. ಏನಪ್ಪ ಅಂತಂದರೆ ಅಶೋಕ ಏನು ಮಾಡ್ತಾನಂದರೆ ಮಯನ್ಮಾರ್, ಥೈಲ್ಯಾಂಡ್ ಮತ್ತು ಶ್ರೀಲಂಕಾ ಈ ದೇಶಗಳಿಗೆ ಬೌದ್ಧ ಧರ್ಮ ಮಹಾಮಾತ್ರರನ್ನು ಕಳಿಸುತ್ತಾನೆ, ಚೀನಾ ಮತ್ತು ಜಪಾನ್ ದೇಶಕ್ಕೆ ಅಲ್ಲ. ಇದಕ್ಕೆ ಆಯ್ಕೆಗಳು ನೋಡೋದಾದರೆ ಒಂದು ಮಾತ್ರ ಸರಿಯಾಗಿದೆ, ಎರಡು ಮಾತ್ರ ಸರಿಯಾಗಿದೆ, ಒಂದು ಮತ್ತು ಎರಡು ಸರಿಯಾಗಿದೆ, ಯಾವುದಲ್ಲ. ಇದಕ್ಕೆ ಸರಿಯಾದ ಉತ್ತರ ಒಂದು ಮಾತ್ರ ಸರಿಯಾಗಿದೆ. ಅಂದರೆ ಅಶೋಕ ಬೌದ್ಧ ಧರ್ಮ ಸ್ವೀಕರಿಸಿದ ನಂತರ ಧರ್ಮ ಪ್ರಚಾರಕ್ಕಾಗಿ ಧರ್ಮ ಮಹಾಮಾತ್ರರನ್ನು ಶ್ರೀಲಂಕಾ, ಥೈಲ್ಯಾಂಡ್, ಮಯನ್ಮಾರ್ ಈ ರೀತಿಯಾಗಿ ಒಂದು ಹಲವಾರು ದೇಶಗಳಿಗೆ ಕಳಿಸ್ತಾನೆ. ಆದರೆ ಚೀನಾ ಮತ್ತು ಜಪಾನ್ ದೇಶಕ್ಕೆ ಒಂದು ಧರ್ಮ ಮಹಾಮಾತ್ರರನ್ನು ಕಳಿಸುವುದಿಲ್ಲ. 621ಕ್ಕೆ ಏನಂತಂದ್ರೆ ಕಳಿಂಗ ಯುದ್ಧ ನಡೀತದೆ. ಅಶೋಕ ಮತ್ತು ಒಂದು ಕಾರವೇಲ ಎಂಬ ವ್ಯಕ್ತಿಯ ಸ್ಥಳದಲ್ಲಿ ಈ ಒಂದು ಕಳಿಂಗ ಯುದ್ಧ ನಡೀತದೆ ನೋಡಿ. 621ರದಾಗ ಕಳಿಂಗ ಯುದ್ಧ ನಡೀತದ್ದು ಯಾವಾಗ 621ರದಾಗ ಕಳಿಂಗ ಯುದ್ಧ ನಡೆಯುತ್ತದೆ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮೊದಲನೇ ಹೇಳಿಕೆ ಭಾರತದಲ್ಲಿ ರಾಷ್ಟ್ರಪತಿಯನ್ನು ಜನರು ನೇರವಾಗಿ ಚುನಾಯಿಸುತ್ತಾರೆ. ಇದು ತಪ್ಪಾದ ಉತ್ತರ ಇದೆ ನೋಡಿ. ಇದು ತಪ್ಪಾದ ಉತ್ತರ. ಅಂದರೆ ಭಾರತದಲ್ಲಿ ರಾಷ್ಟ್ರಪತಿಯನ್ನು ಜನರು ನೇರವಾಗಿ ನೇಮಕ ಮಾಡ್ತಾರೆ, ತಪ್ಪಾಗಿದೆ. ಎರಡನೇ ಹೇಳಿಕೆ ನೋಡೋಣ. ರಾಷ್ಟ್ರಪತಿ ಆಯ್ಕೆಗೆ ಚುನಾವಣೆ ಕಾಲೇಜಿನಲ್ಲಿ ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರುಗಳು ಪಾಲ್ಗೊಳ್ಳುತ್ತಾರೆ. ಇದು ಸರಿಯಾಗಿದೆ. ಇದಕ್ಕೆ ಆಯ್ಕೆಗಳು ಕೊಟ್ಟಿದ್ದಾರೆ. ಒಂದು ಮಾತ್ರ ಸರಿಯಾಗಿದೆ, ಎರಡು ಮಾತ್ರ ಸರಿಯಾಗಿದೆ, ಒಂದು ಮತ್ತು ಎರಡು ಸರಿಯಾಗಿದೆ, ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಎರಡು ಮಾತ್ರ ಸರಿಯಾಗಿದೆ. ಈ ಒಂದು ರಾಷ್ಟ್ರಪತಿ ಆಯ್ಕೆ ಮಾಡುವಾಗ ಚುನಾವಣೆ ಕಾಲೇಜಿನಲ್ಲಿ ಸಂಸತ್ತು ಆಗಿರ್ಬೋದು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ಅದೇ ರೀತಿಯಾಗಿ ಕೇಂದ್ರಾಡಳಿತ ಪ್ರದೇಶದ ಒಂದು ಲೆಫ್ಟಿನೆಂಟ್ ಗವರ್ನರ್ಗಳು ಏನು ಮಾಡ್ತಾರೆ ಅಂದರೆ ಈ ಒಂದು ರಾಷ್ಟ್ರಪತಿಯ ಒಂದು ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ. ಆದರೆ ರಾಷ್ಟ್ರಪತಿಗಳು ಈ ಒಂದು ಜನರಿಂದ ನೇಮಕವಾಗುವುದಿಲ್ಲ. ಈ ಒಂದು ರಾಷ್ಟ್ರಪತಿಯವರನ್ನು ಮಹಾಭಿಯೋಗದಿಂದ ಅಧಿಕಾರದಿಂದ ತೆಗೆದುಹಾಕಬಹುದಾಗಿದೆ ನೋಡಿ. ಮಹಾಭಿಯೋಗದಿಂದ ಈ ಒಂದು ರಾಷ್ಟ್ರಪತಿಯನ್ನು ತೆಗೆದುಹಾಕಬಹುದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ಸ್ ಬಿ, ಎರಡು ಮಾತ್ರ ಸರಿಯಾಗಿದೆ. ರಾಷ್ಟ್ರಪತಿ ಚುನಾವಣೆಗೆ ಸಂಸತ್ತು ಮತ್ತು ವಿಧಾನಸಭೆಗಳ ಚುನಾಯಿತ ಸದಸ್ಯರು ಭಾಗಿಯಾಗುತ್ತಾರೆ. ಜನರು ಆಯ್ಕೆ ಮಾಡೋದಿಲ್ಲ ಇವರನ್ನು. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ ಮೊದಲನೇ ಹೇಳಿಕೆ ಭೂಮಿಯ ವ್ಯಾಸ ಪೂರ್ವದಿಂದ ಪಶ್ಚಿಮಕ್ಕೆ ಕಡಿಮೆಯಾಗಿದೆ. ಭೂಮಿಯ ವ್ಯಾಸ ಏನಪ್ಪ ಅಂತಂದರೆ ಈ ಒಂದು ಪೂರ್ವದಿಂದ ಪಶ್ಚಿಮಕ್ಕೆ ಕಡಿಮೆಯಾಗಿದೆ. ಅದೇ ರೀತಿಯಾಗಿ ಇದಕ್ಕೆ ಎರಡನೇ ಹೇಳಿಕೆ ನೋಡೋದಾದರೆ ಇದಕ್ಕೆ ಕಾರಣ ಭೂಮಿಯ ಧ್ರುವಗಳಲ್ಲಿ ಅಗಲಿಕೆ ಹಾಗೂ ಭೂಮಧ್ಯ ರೇಖೆಯಲ್ಲಿ ಉಬ್ಬುವಿಕೆ ಕಂಡುಬರುತ್ತದೆ. ಅದರಿಂದ ಏನಪ್ಪ ಅಂತಂದರೆ ಈ ಒಂದು ಭೂಮಿಯ ವ್ಯಾಸ ಪೂರ್ವದಿಂದ ಪಶ್ಚಿಮಕ್ಕೆ ಅಗಲಿದೆ. ಇದು ನಿಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ಇದು ಹೋಮ್ವರ್ಕ್ ನೋಡಿ. ನಿಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಭೂಮಿಯ ವ್ಯಾಸ ಪೂರ್ವದಿಂದ ಪಶ್ಚಿಮಕ್ಕೆ ಯಾಕೆ ಕಡಿಮೆ ಇದೆ, ಅದಕ್ಕೆ ಕಾರಣ ಏನಂತ ಈ ಒಂದು ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಇದು ಆಯ್ಕೆಗಳು ಒಂದು ಮಾತ್ರ ಸರಿಯಾಗಿದೆ, ಎರಡು ಮಾತ್ರ ಸರಿಯಾಗಿದೆ, ಒಂದು ಮತ್ತು ಎರಡು ಸರಿಯಾಗಿದೆ, ಯಾವುದಲ್ಲ. ಕಾಮೆಂಟ್ ಮೂಲಕ ತಿಳಿಸಿ ಇದರದ್ದು ಒಂದು ಉತ್ತರವನ್ನು. ಭೂಮಿಯ ವ್ಯಾಸ ಪೂರ್ವದಿಂದ ಪಶ್ಚಿಮಕ್ಕೆ ಕಡಿಮೆ ಯಾಕಾಗಿದೆ ನೋಡಿ.
ಮುಂದಿನ ಹೇಳಿಕೆ ನೋಡೋಣ. ಮೊದಲನೇ ಹೇಳಿಕೆ, ಮಾನವ ರಕ್ತದಲ್ಲಿ ಕೆಂಪು ರಕ್ತ ಕಣಗಳು ಅಂದರೆ RBC, ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ, ಇವು ಆಮ್ಲಜನಕವನ್ನು ಹೊಂದಿರುತ್ತವೆ. ಇದು ಸರಿಯಾಗಿದೆ ನೋಡಿ, ಆಮ್ಲಜನಕವನ್ನು ರೆಡ್ ಬ್ಲಡ್ ಸೆಲ್ಸ್ ಹೊಂದಿರುತ್ತವೆ. ಇದರಲ್ಲಿ ಹಿಮೋಗ್ಲೋಬಿನ್ ಕಾರಣದಿಂದ ಆಮ್ಲಜನಕ ಸಾಗಾಣಿಕೆ ಸಾಧ್ಯ ಆಗಿದೆ. ಇದು ಕೂಡ ಸರಿಯಾದ ಉತ್ತರ ಇದೆ ನೋಡಿ. ಈ ಆಯ್ಕೆಗಳು 1 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1 ಮತ್ತು 2 ಸರಿಯಾಗಿದೆ. ಆಪ್ಷನ್ ಸಿ ಸರಿಯಾಗಿದೆ ನೋಡಿ, ಯಾವುದಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ 1 ಮತ್ತು 2 ಸರಿಯಾಗಿದೆ. ಅಂದರೆ ಮಾನವನ ದೇಹದಲ್ಲಿ ರಕ್ತಗಳು ಏನಪ್ಪ ಅಂತಂದರೆ ಕೆಂಪು ರಕ್ತ ಕಣಗಳಲ್ಲಿ ಆಮ್ಲಜನಕ ಹೊಂದಿರ್ತದೆ. ಅದರ ಜೊತೆಗೆ ಇದಕ್ಕೇನಪ್ಪ ಅಂತಂದರೆ ಹಿಮೋಗ್ಲೋಬಿನ್ ಇಲ್ಲಿ ಕಂಡು ಬರುತ್ತೆ, ಇಲ್ಲಿ ರೆಡ್ ಬ್ಲಡ್ ಸೆಲ್ಸ್ನಲ್ಲಿ. ಅದೇ ರೀತಿಯಾಗಿ ಕಬ್ಬಿಣದ ಅಂಶ ಕಂಡು ಬರುತ್ತೆ ನೋಡಿರಿ, ಅದರಲ್ಲಿ ಈ ಒಂದು ರಕ್ತದಲ್ಲಿ ಕಬ್ಬಿಣ ಅಂಶ ಕಂಡು ಬರ್ತದೆ. ಓಕೆ, ಕಬ್ಬಿಣದ ಅಂಶ ಇಲ್ಲಿ ಕಂಡು ಬರ್ತದೆ, ರೆಡ್ ಬ್ಲಡ್ ಸೆಲ್ಸಲ್ಲಿ ಕಂಡು ಬರ್ತದೆ. ಇವು ಒಂದು ಕೆಂಪು ರಕ್ತ ಕಣಗಳ ಒಂದು ಎಷ್ಟಪ್ಪ ಅಂತಂದರೆ 120 ದಿನಗಳವರೆಗೆ ಇವು ಬದುಕ್ತವೆ. ಎಷ್ಟು? 120 ದಿನಗಳವರೆಗೆ ಈ ಒಂದು ರೆಡ್ ಬ್ಲಡ್ ಸೆಲ್ಸ್ RBC, ರೆಡ್ ಬ್ಲಡ್ ಸೆಲ್ಸ್ ಏನಪ್ಪ ಅಂತಂದರೆ ಇವು ಬದುಕಿರ್ತವೆ ಅಂತ ಹೇಳ್ತೀವಿ. ಓಕೆ, ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಹೇಳಿಕೆ, ಮೊದಲನೇ ಹೇಳಿಕೆ, 1857ರ ಬಂಡಾಯವನ್ನು ಭಾರತೀಯ ಇತಿಹಾಸದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಮರ ಎಂದು ಕರೆಯುತ್ತಾರೆ. ಇದು ಸರಿಯಾಗಿದೆ ನೋಡಿ. ಅದೇ ರೀತಿಯಾಗಿ ಎರಡನೇ ಹೇಳಿಕೆ, ಇದರ ತತ್ಕ್ಷಣದ ಒಂದು ಕಾರಣ ಏನಪ್ಪ ಅಂತಂದರೆ ಹೊಸ ರೈಫಲ್ ಕಾರ್ಟ್ರಿಡ್ಜ್ಗಳ ಬಳಕೆ. ಇದು ಕೂಡ ಸರಿಯಾಗಿದೆ. ಆಯ್ಕೆಗಳು ನೋಡೋದಾದರೆ 1 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1 ಮತ್ತು 2 ಸರಿಯಾಗಿದೆ, ಯಾವುದಲ್ಲ. ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2 ಸರಿಯಾಗಿದೆ. ಈ ಒಂದು 1857ರ ದಂಗೆ ಏನಂತ ಕರೀತಾರಪ್ಪ ಅಂತಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆಯುತ್ತಾರೆ. ಇದು ಯಾಕಪ್ಪ ಒಂದು ತತ್ಕ್ಷಣದ ಒಂದು ಕಾರಣ ಯಾಕಪ್ಪ ಅಂತಂದರೆ ಹೊಸ ಒಂದು ರೈಫಲ್ ಬಂದೂಕುಗಳನ್ನು ಜಾರಿ ಮಾಡ್ತಾರೆ. ಈ ಬಂದೂಕುಗಳಲ್ಲಿ ಹಂದಿ ಮತ್ತು ಹಸುಗಳ ಕೊಬ್ಬಿನಿಂದ ಏನು ಮಾಡ್ತಾರೆ ಅಂದ್ರೆ ಅಂಟಿಸಿರ್ತಾರೆ, ಒಂದು ಸ್ಟಿಕ್ಕರ್ ಅಂಟಿಸಿರ್ತಾರೆ. ಆ ಸ್ಟಿಕ್ಕರನ್ನು ಏನಪ್ಪ ಅಂತಂದರೆ ಈ ಒಂದು ಸೈನಿಕ ಬಾಯಿಯಿಂದ ಕಿತ್ತಿ ತೆಗಿಬೇಕಾಗಿರ್ತದೆ. ಇದರಿಂದ ಏನಪ್ಪ ಅಂತಂದರೆ ಸೈನಿಕರು ಕೋಪಗೊಂಡಗೇಶಿಂದ ಮಂಗಲ್ ಪಾಂಡೆ ಅಂತ ಹೇಳ್ಬೋದು, ಬ್ಯಾರಕ್ಪುರದಲ್ಲಿ ಮಂಗಲ್ ಪಾಂಡೆ ಏನು ಮಾಡ್ತಾರೆ ಅಂದರೆ ಈ ಒಂದು ಒಬ್ಬ ಅಧಿಕಾರಿಯನ್ನು ಕೊಲೆ ಮಾಡುತ್ತಾನೆ. ಇದು ಒಂದು 1857ರ ಬಂಡಾಯವನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಖ್ಯಾತಿ ಪಡೆಯುತ್ತದೆ. ಬ್ಯಾರಕ್ಪುರದಲ್ಲಿ ಮಂಗಲ್ ಪಾಂಡೆ ಏನು ಮಾಡ್ತಾನೆ ಅಂದರೆ ಅಧಿಕಾರಿಯನ್ನು ಕೊಲೆ ಮಾಡ್ತಾನೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಅದು 1 ಮತ್ತು 2 ಸರಿಯಾಗಿದೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಗಳು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಕಾಮೆಂಟ್ ಮೂಲಕ ವಿಡಿಯೋ ಆಗಿದೆ ಅಂತ ತಿಳಿಸಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಎಲ್ಲರಿಗೂ ಟೇಕ್ ಕೇರ್, ಬಾಯ್.